ಹಾವಿನ ಥರ ಯಾರು ಮರದ ಬೇರುಗಳ ಮೇಲೆ ನಡ್ಕೊಂಡು ಹೋಗ್ಬೇಕು. ಅಲ್ಲ ನಮ್ಮನ್ನು ನೋಡಿದ್ರೆ ಅವೆಲ್ಲಿ ಬರ್ತಾವೆ ಸರ್, ಭಯ ಬಿದ್ದು ಓಡೋಗ್ತಾವೆ. ಹಾಗಾಗಿದೆ ಮಂಡಿ ಗಿಂಡಿ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿರಬೇಕು. ಕೋರ್ ಮಸಲ್ಸು ಯಾರ ಭಾರಿ ಕಷ್ಟ ಇದೆ. ಆನ್ ದ ವೇ ಫ್ರಮ್ ಉಡುಪಿ ಟು ಆಗುಂಬೆ ಇಲ್ಲೊಂದು ಹೋಟೆಲ್ ಇದೆ, ಆನಂದ ಭವನ ಅಂತ. ನೋಡ್ಕೊಂಬಿಡಿ, ಹೋಟೆಲ್ ಆನಂದ ಭವನ ಅಂತ. ಇಲ್ಲಿ ತಿಂಡಿಗೆ ಹಾಕೊಂಡಿದ್ವಿ. ಎನಿಬಡಿ ಟ್ರಾವೆಲಿಂಗ್ ಫ್ರಮ್ ಆಗುಂಬೆ ಟು ಉಡುಪಿ ಆರ್ ಉಡುಪಿ ಟು ಆಗುಂಬೆ ಯು ಕ್ಯಾನ್ ಸ್ಟಾಪ್ ಹಿಯರ್ ಬ್ಲೈಂಡ್ಲಿ. ತಿಂಡಿ ಎಲ್ಲ ಸೂಪರ್ ಆಗಿತ್ತು. ನಾವು ಬ್ರೇಕ್ಫಾಸ್ಟ್ಗೆ ಅಂತ ಹಾಕಿದ್ವಿ. ನಾನು ಪೂರಿ ಮತ್ತು ಪಲಾವ್ ತೊಗೊಂಡೆ, ತುಂಬ ಚೆನ್ನಾಗಿತ್ತು. ಸುಪ್ರೀತ್ ಕೊಟ್ಟೆ ಕಡುಬು ಮತ್ತು ಪಲಾವ್ ತೊಗೊಂಡ. ಕೊಟ್ಟೆ ಕಡುಬು ಇದು ಇಟ್ಸ್ ಎ ಲೋಕಲ್ ಡಿಶ್. ನಾವೀಗ ಹೆಬ್ರಿಯಿಂದ ಮುಂದೆ ಬಂದಿದ್ದೀವಿ. ಇಲ್ಲಿಂದ ಫುಲ್ಲು ಫಾರೆಸ್ಟ್ ರೂಟ್ ಸ್ಟಾರ್ಟ್ ಬರು. ಇಲ್ಲಿಂದ ಮುಂದೆ ಎಲ್ಲೋ ಕಡೆ ರೈಡ್ ಸಿಗುತ್ತೆ. ಆ ರೈಡ್ ತೊಗೊಂಡ್ರೆ ಕೂಡ್ಲು ತೀರ್ಥ ಫಾಲ್ಸ್ಗೆ ಹೋಗ್ತೀವಿ. ನೋಡಿ ಇವರು ಹೆಬ್ರಿಯಿಂದ ಸ್ವಲ್ಪ ದೂರ ಬರ್ತಿದ್ದಂಗೆ ಇಲ್ಲೊಂದು ರೈಡ್ ತೊಗೋಬೇಕು. ಚಿಕ್ಕ ಫಾರೆಸ್ಟ್ ರೂಟ್ ಬರುತ್ತೆ, ಸಿಮೆಂಟ್ ರೋಡ್ ಇದೆ. ಮುಂದೆ ಏನಿದೆ ಅಂತ ಗೊತ್ತಿಲ್ಲ. ಡೈರೆಕ್ಟಾಗಿ ಫಾಲ್ಸ್ ಸಿಗಲ್ಲ ನಮಗೆ. ಅದೊಂದು ಫಾರೆಸ್ಟ್ ಚೆಕ್ ಪೋಸ್ಟ್ ಬರುತ್ತೆ. ಫಾರೆಸ್ಟ್ ಚೆಕ್ ಪೋಸ್ಟಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಅದು ಪರ್ ಹೆಡ್ 100 ರೂಪಾಯಿ ಏನೋ ಚಾರ್ಜಸ್ ಇದೆ. ಅದನ್ನು ಕಟ್ಬಿಟ್ಟು ಹೋಗಬೇಕು. ಆಲ್ಮೋಸ್ಟ್ ಇನ್ನೊಂದು 2 ಕಿಲೋಮೀಟರ್ಸ್ ಇದೆ. ನಮಗೆ ಈ ಥರ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ. ಸೊ ನಮಗೇನು ಟೆನ್ಷನ್ ಇಲ್ಲ. ನಮ್ಮದು ಒಳ್ಳೆ SUV ಕಣಪ್ಪ, ಜ್ಞಾನ SUV. ಆರಾಮಾಗಿ ಹೊಡ್ಕೊಂಡು ಹೋಗ್ತೀವಿ. ಸುಮಾರು ಕಾರ್ ಬಂದಿದ್ದಾವೆ ಇಲ್ಲಿ, ಎಲ್ಲ ಬಂಪರ್ದಾಗ ಟಚ್ ಮಾಡ್ಕೊಂಡು ಬಂದಿರ್ತಾರಪ್ಪ. ಸೊ ಈಗ ಪಾರ್ಕಿಂಗಿಗೆ ಬಂದಿದ್ದೀವಿ ಗುರು. ಇವಾಗ ಇಲ್ಲಿ ಒಂದು ಸ್ವಲ್ಪ ಲಗೇಜೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಬೇಕು. ಇಲ್ಲೇನಪ್ಪ ಅಂದರೆ ಯಾವುದೇ ರೀತಿಯ ಪ್ಲಾಸ್ಟಿಕ್ಗಳನ್ನು ತೊಗೊಂಡೋಗಿಲ್ಲ ಒಳಗೆ. ಅಕಸ್ಮಾತ್ ತೊಗೊಂಡೋದ್ರೆ ಲೆಕ್ಕ ತೊಗೊತಾರೆ. ವಾಪಸ್ ಬಂದಾಗ ತೋರಿಸ್ಬೇಕಷ್ಟು ಪ್ಲಾಸ್ಟಿಕ್ನ ನಾವು. ಅಲ್ಲಿ ಯಾರೋ ಬಿಟ್ಟು ಬಂದರೆ ಪಕ್ಕಾ ಫೈನ್ ಹಾಕ್ತಾರೆ. ಈಗ ಫಾರೆಸ್ಟ್ ಚೆಕ್ ಪೋಸ್ಟಿಗೆ ಬಂದಿದ್ದೀವಿ. ಇದು ಓದ್ಕೊಂಬಿಡಿ ಒಂದ್ಸಲಿ. ಇಲ್ಲಿ ಪ್ಲಾಸ್ಟಿಕ್ ಅಥವಾ ಯಾವುದೇ ವಸ್ತುಗಳನ್ನ ಇಲ್ಲಿ ಬಿಸಾಕೋಂಗಿಲ್ಲ, ಕಸಾಕೋಂಗಿಲ್ಲ. ಮತ್ತು ಇಲ್ಲಿ ಎಷ್ಟು ಚಾರ್ಜಸ್ ಇದೆ ಅಂತ ನೋಡ್ಕೊಳ್ಳಿ. ಕೂಡ್ಲು ಫಾಲ್ಸ್ಗೆ ಇಂಡಿಯನ್ಸ್ಗಾರೆ 100 ರೂಪಾಯಿ, ಮಕ್ಕಳಿಗೆ 50 ರೂಪಾಯಿ, ಫಾರಿನರ್ಸ್ಗಾರೆ 400 ರೂಪಾಯಿ ಒಬ್ಬರಿಗೆ. ವೆಹಿಕಲ್ ಪಾರ್ಕಿಂಗ್ ಟಿಕೆಟ್ ಕೂಡ ತೊಗೋಬೇಕು. ಕಾರ್ಗಾರೆ 50 ರೂಪಾಯಿ ಇದೆ, ಬಸ್ಸಿಗೆ 100 ರೂಪಾಯಿ ಇದೆ, ಆಟೋಗೆ 20 ರೂಪಾಯಿ. ಆಲ್ಮೋಸ್ಟ್ ಇನ್ನು 2 ಕಿಲೋಮೀಟ್ರ್ ಟ್ರೆಕ್ ಮಾಡಬೇಕು. ಅದಕ್ಕಿಂತ ಮುಂಚೆ ಬ್ಯಾಟ್ರಿ ಡೌನ್ ಆಗಿದೆ. ಬ್ಯಾಟ್ರಿ ಒಂದು ಚೇಂಜ್ ಮಾಡ್ಕೊಂಬಿಡೋಣ. ಬಾಯ್ಸ್ ಇಲ್ಲೆಲ್ಲ ನೋಟಿಫಿಕೇಶನ್ ಹಾಕಿದ್ದಾರೆ, ಏನೇನು ಮಾಡಬೇಕು ಏನು ಮಾಡಬಾರ್ದು ಅಂತ ಓದ್ಕೊಂಬಿಡಿ. ಈ ಫಾಲ್ಸು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರಿರೋದ್ರಿಂದ ತುಂಬ ಸ್ಟ್ರಿಕ್ಟಾಗಿ ರೂಲ್ಸ್ ಫಾಲೋ ಮಾಡ್ತಾರೆ. ಇಲ್ಲೆಲ್ಲ ಕಸ ಬಿಸಾಡೋಂಗಿಲ್ಲ, ಪ್ಲಾಸ್ಟಿಕ್ ಬಿಸಾಡೋಂಗಿಲ್ಲ. ನೀವೇನೇ ತೊಗೊಂಡೋದ್ರು ಎಲ್ಲ ಕೌಂಟ್ ಮಾಡಿ ಲೆಕ್ಕ ತೊಗೊತಾರೆ. ಬ್ಯಾಗೆಲ್ಲ ಚೆಕ್ ಮಾಡಿ. ಆಮೇಲೆ ಬಂದಾಗಲೂ ಕೂಡ ಅಷ್ಟು ಐಟಮ್ ತೋರಿಸ್ಬೇಕು. ಯಾವ್ದಾದ್ರು ಐಟಮ್ ಮಿಸ್ ಆಗಿತ್ತು ಅಂದರೆ ಫೈನ್ ಹಾಕ್ತಾರೆ. ಫಾರೆಸ್ಟ್ ಪಾತ್ ಯಾವ ಥರ ಇದೆ ಅಂದರೆ ಈ ಥರ ಇದೆ ನೋಡಿ. ಈ ಥರ ಫುಲ್ ಟ್ರೆಕ್ ಮಾಡ್ಕೊಂಡು ಹೋಗಬೇಕು. ಹೋಗ್ತಾ ಹೋಗ್ತಾ ಮುಂದೆ ತುಂಬ ಅಪ್ಪಿದೆಯಂತೆ. ಸೊ ಯು ಕ್ಯಾರಿ ಎನಫ್ ಅಮೌಂಟ್ ಆಫ್ ವಾಟರ್. ಎಷ್ಟು ನೀರು ತರ್ತಿರೋ ಅಷ್ಟು ಒಳ್ಳೆಯದು, ಇಲ್ಲಾರ ತುಂಬ ಸುಸ್ತಾಗುತ್ತೆ ಇಲ್ಲಿ. ರೈಸ್ ಹಾಗೆ ಮುಂದೆ ಬಂದೆ, ಇಲ್ಲೊಂದು ಹೊಳೆ ಹರಿತಾ ಇದೆ ನೋಡಿ, ಏನು ಚೆನ್ನಾಗಿದೆ. ಅಲ್ಲಿಂದ ನೀರು ಬರ್ತಾಯಿದೆ ಗುರು, ತುಂಬ ಚೆನ್ನಾಗಿ ಹರಿತಾ ಇದೆ. ವಾವ್, ಇದನ್ನೆಲ್ಲ ದಾಟ್ಕೊಂಡು ಮುಂದೆ ಹೋಗ್ಬೇಕು ನಾವು. ಮುಂದಕ್ಕೆ ಇಲ್ಲೊಬ್ಬರು ಟೂರಿಸ್ಟ್ ಸಿಕ್ಕಿರು ಈಗ ತಾನೇ. ಅವ್ರು ಹೇಳಿದ್ರು ಮುಂದೆ ಸಿಕ್ಕಾಬಿಟ್ಟೆ ಎಲಿವೇಶನ್ ಇದೆ, ತುಂಬ ಮೆಟ್ಲು ಹತ್ತಬೇಕು, ತುಂಬ ಅಪ್ಪಿದೆ ಅಂತ. ಸೊ ನೀವು ಎಷ್ಟಾಗುತ್ತಷ್ಟು ನೀರು ಕ್ಯಾರಿ ಮಾಡಿ ಅಂತ ಹೇಳಿದ್ರು. ಬನ್ನಿ ನೋಡಿ ನಮ್ಮ ಮುಂದೆ ಹೇಗಿದೆ ಅಂತ. ನೋಡಿ ಇಲ್ಲಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಸುಪ್ರೀತ್. ಯಾಕೋ ತಟಾಡ್ಕೊಂಬರ್ತಾ ಇದೆಯಾ? ಏನಾಯ್ತು? ತಟಾಡ್ತಾ ಇದೆಯಾ? ಅಲ್ಲಿ ಇವರು ಒಂದು ಸ್ವಲ್ಪ ದೂರ ಆಗೋ ಈ ಥರ ಸ್ಟೆಪ್ಸ್ ಸ್ಟಾರ್ಟ್ ಆಗುತ್ತೆ. ತುಂಬ ಹೈಟ್ ಇದೆ ಸ್ಟೆಪ್ಸು. ನನಗೆ ತಳ್ಳು ನೂಕು ಐಸ ಅಂತ ಹತ್ತಬೇಕು ಗುರು. ಟ್ರೆಕ್ಕಿಂಗ್ ಬಂದುಬಿಟ್ಟು ಮೀಡಿಯಮ್ ಟು ಡಿಫಿಕಲ್ಟ್ ಇದೆ ಗುರು. ಸುಸ್ತಾಗುತ್ತೆ ಮಾತ್ರ. ನೋಡಿ ಈ ಥರ ಸ್ಟೆಪ್ಸ್ ಇದೆ, ಎಲ್ಲ ಹತ್ಕೊಂಡು ಹೋಗಬೇಕು. ಟ್ರೆಕ್ಕಿಂಗ್ ಪಾತ್ ನೋಡಿ ಗುರು ಹೆಂಗಿದೆ. ಫುಲ್ಲು ಈ ಥರ ಹಾವಿನ ಥರ ಯಾರು ಮರದ ಬೇರುಗಳ ಮೇಲೆ ನಡ್ಕೊಂಡು ಹೋಗಬೇಕು. ಸುಸ್ತಾಗುತ್ತೆ. ಮುಂದಕ್ಕಿಂತ ತುಂಬ ಹೈಟ್ ಇದೆ ಗುರು. ಸುಸ್ತಾಗೋಯ್ತು ಗುರು. ಇನ್ನೂ ನಮ್ಮ ಸುಪ್ಪಿ ಬಂದಿಲ್ಲ, ಅವನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಕುತ್ಕೊಂಡು. ಗುರು 60 ವರ್ಷ ಆದಮೇಲೆ ಕೋಲ್ ಹಿಡ್ಕೊಳ್ಳೋಣ ಅನ್ಕೊಂಡೆ, ಬಟ್ ಇವಾಗಲೇ ಕೋಲ್ ಹಿಡ್ಕೊಳ್ಳೋಂಥ ಸ್ಥಿತಿ ಬಂದುಬಿಡ್ತು. ಹಂಗಿದೆ ಗುರು ಇದು ಟ್ರೆಕ್ಕಿಂಗು. ನೋಡಿ ಎಲ್ಲರೂ ಕೋಲ್ ಹಿಡ್ಕೊಂಡು ಹೋಗ್ತವ್ರೆ. ಕೋಲಾಟ ಆಡೋಣ ಸುಪ್ಪಿ ಇದರಲ್ಲಿ. ಕೋಲಾಟ ಇಷ್ಟ ಬೆಳಗಿನ ಜಾವ ತೋರಿಸ್ತಾರೆ ನಿಮಗೆ. ಹಾಂ, ಅದರಲ್ಲಿ ಹುಲಿ ಮತ್ತು ಸಿಂಹ ಆನೆಗಳೆಲ್ಲ ಬಂದು ನೀರು ಕುಡಿಲಿಕ್ಕೆ ಒಂದು ಪಾಯಿಂಟ್ ಇದೆ. ಓಕೆ, ಅಲ್ಲಿಗೆ ಬರ್ತದೆ. ಹಾಂ ಹಾಂ, ಅದೇ ಥರ ಇಲ್ಲೂ ಬರುತ್ತಾ?
ಇಲ್ಲಿ ಎಲಿಫೆಂಟ್ ಇಲ್ಲ, ಆ ಥರ ಎಲ್ಲ ಇಲ್ಲೇನು ಬರೋದಿಲ್ಲ. ಅಲ್ಲ, ನಮ್ಮನ್ನು ನೋಡಿದ್ರೆ ಅವೆಲ್ಲಿ ಬರ್ತಾವೆ ಸರ್, ಭಯ ಬಿದ್ದು ಓಡೋಗ್ತಾವೆ. ಹಾಗಾಗಿದೆ ನಮ್ಮ ನೋಡಿ ಬಾವಿ ಓಡೋಗ್ತಾವೆ ಎಲಿಫೆಂಟ್. ನಮ್ಮನ್ನು ನೋಡೇ ಭಯ ಬೀಳ್ತಾ ಇದ್ದಾವೆ. ನೋಡಿ ಬಂತಲ್ಲ, ಇದೇನಾ ಸರ್? ಇದಲ್ಲ ಅನ್ಸುತ್ತೆ ಸರ್, ಇದಲ್ಲ ತುಂಬ ಹೈಟಿನ ಬೀಳುತ್ತೆ ಫಾಲ್ಸ್ ಅದು. ಬೆಟ್ಟ ಹತ್ರ ಬಂದಿವಲ್ಲ, ಆಲ್ಮೋಸ್ಟ್ ಇದೀವಿ ಅನಿಸುತ್ತೆ. ಅದಕ್ಕೆ ನೋಡಿ ಇವರು ಬೆವರು ಹೆಂಗೆ ಕಿತ್ಕೊಂತ ಇದೆ. ಅಲ್ಲಿ ನೀರು ಬರೋದು ಕಾಣಿಸ್ತಾ ಇದೆ, ಬಟ್ ಇಲ್ಲಿ ಮರ ಗಿಡಗಳು ಇರೋದ್ರಿಂದ ಕಾಣಿಸ್ತಾ ಇಲ್ಲ. ಮುಂದೆ ಹೋದ್ರೆ ಕಾಣುತ್ತೆ. ಇಲ್ಲೊಂದು ಮರ ಬಿದ್ದಿದೆ ನೋಡಿ, ಏನು ಲೆಂತಿದೆ ಮರ ಇದು, ಸರಿಯಾಗಿ ಬಿದ್ದಿದೆ ಗುರು. ಅಡ್ಡ ಕಟ್ ಮಾಡೋಕ್ಕೂ ಆಗಲ್ಲ, ಅದಕ್ಕೆ ಹಂಗೆ ಬಿಟ್ಬಿಟ್ಟಿದ್ದಾರೆ. ಈ ಮರ ನೋಡಿ ಏನು ಹೈಟ್ ಇದೆ ಅಂದರೆ ಭಯಾನಕ ಹೈಟ್ ಐತೆ ಗುರು. ಬಟ್ ಮುಂದೆ ಒಣಗೋಗ್ಬಿಟ್ಟೈತೆ ಮರ, ಮೇಲೆ ಏನೂ ಇಲ್ಲ. ಕಾಣಿಸ್ತಾ ಇದೆಯಾ? ಅದೇ ಕೂಡಲು ತೀರ್ಥ ಫಾಲ್ಸ್. ಮರ ಗಿಡ ಎಲ್ಲ ಅಡ್ಡ ಇದೆ, ಮುಂದೆ ಹೋಗಿ ತೋರಿಸ್ತೀನಿ. ಮೇಲೆ ಫುಲ್ ಬೆಟ್ಟ ಇದೆ ಗುರು. ಆ ಬೆಟ್ಟದ ಮೇಲಿಂದ ನೀರು ದುಮ್ಮಿಕ್ಕಿ ಕೆಳಗೆ ಬಿಡುತ್ತೆ. ಅಲ್ಲಿಗೆ ನಾವು ಹೋಗೋದಕ್ಕೆ ಇಳಿಯೋ ದಾರಿ ಹೇಗಿದೆ ಅಂದರೆ ನೋಡಿ, ಇಷ್ಟು ಡಿಫಿಕಲ್ಟ್ ಆಗಿದೆ. ಯಾರಾದರೂ ವಯಸ್ಸಾದವ್ರು ಬಂದರೆ ಇಲ್ಲಿ ತುಂಬ ಕಷ್ಟ ಆಗೋರು ಬರೋದು. ಮಂಡಿ ಗಿಂಡಿ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿರಬೇಕು, ಕೋರ್ ಮಸಲ್ಸು. ಇದರ ಭಾರಿ ಕಷ್ಟ ಇದೆ. ಈ ಥರ ಇಲ್ಲೆಲ್ಲ ಈ ಒಂದು ಸೀತಾ ನದಿಯ ಝರಿಯನ್ನು ದಾಟ್ಕೊಂಡು ಹೋಗ್ಬೇಕು ನಾವು. ಇಲ್ಲಿಂದ ಹೋದರೆ ಮುಂದೆ ಅಲ್ಲಿ ಫಾಲ್ಸ್ ಕಾಣ್ತಾ ಇದೆ. ಬನ್ನಿ ಮುಂದೆ ಹೋಗೋಣ. ಸುಮಾರು ಜನ ಟೂರಿಸ್ಟ್ಗಳು ಬಂದಿದ್ದಾರೆ. ನೋಡಿದಿರಿ ಬಂಡೆಕಲ್ಲುಗಳು ನೋಡ್ರಿ, ಬಂಡೆಕಲ್ಲ ಗ್ರೀನರಿ ಏನು ಸಖತ್ತಾಗಿದೆ. ಕಟ್ಟೆತ್ತಿ ಯಾವ ಕಡೆ ನೋಡಿದ್ರೂ ಫುಲ್ ಗ್ರೀನ್ ಗ್ರೀನ್ ಗ್ರೀನ್. ಒಂದು 360 ಡಿಗ್ರಿ ವ್ಯೂ ಹಾಕಂತ ನೋಡ್ಕೊಳ್ಳಿ, ಫುಲ್ಲು ಗ್ರೀನರಿ. ಮಂಜು ಮೇಲೆ ಬಾಯ್ಸ್ನಲ್ಲಿ ಬಂದಂಗಿದೆ. ಇಲ್ಲೆಲ್ಲ ಬಂಡೆಕಲ್ಲು ಡಿಸೈನ್ ಎಲ್ಲ ಏನು ಸಖತ್ತಾಗಿದೆ ಅಂತ ಈಗಿನ ಕಾರು ಮಾಡ್ದಂಗಿದೆ ನೋಡಿ. ದುಮ್ಮಿಕ್ಕಿ ಬೀಳ್ತಾ ಇದೆ ಸೀತಾ ನದಿಯ ಕೂಡಲು ತೀರ್ಥ ಜಲಪಾತ. ಎಷ್ಟು ಕತ್ತೆತ್ತಿ ನೋಡೋರು ಸಾಕಾಗಲ್ಲ, ಅಷ್ಟು ಹೈಟ್ ಇದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಮಾತ್ರ. ಒಳ್ಳೆ ಮಜಾ ಬಂದಿದ್ದು. ಟ್ರೆಕ್ಕಿಂಗು ಆಲ್ಮೋಸ್ಟ್ 1.5 ಕಿಲೋಮೀಟ್ರ್ ಬಂದಿದೆ, ಗೊತ್ತಾಗಲಿಲ್ಲ. ಸುಸ್ತಾಯಿತು, ಬಟ್ ಆರು ಸುಧಾರಿಸ್ಕೊಂಡು ಬಂದ್ವಿ. ಬಂದಿದ್ದಕ್ಕೆ ಪೂರ್ತಿ ಬರ್ತಿದೆ. ಯಾರು ಬಂದರೆ ನಿಜವಾಗ್ಲೂ ಪ್ಲೇಸ್ನ ವಿಸಿಟ್ ಮಾಡಿ. ಆಗುಂಬೆ ಹತ್ರ ನಾವೀಗ ಸ್ವಿಮ್ಮಿಂಗಿಗೆ ರೆಡಿಯಾಗಿದ್ದೀವಿ. ಸೀದವಾಗಿ ನೀರು ಮುಗಿತಾ ಇದೆ. ಆಲ್ರೆಡಿ ನಮ್ಮ ಕೆಲವರು ಬಾಯ್ಸಲ್ಲಿ ನೀರಿಗೆ ಇಳಿದಿದ್ದಾರೆ. ಬನ್ನಿ ಅವ್ರ ಜೊತೆ ಹೋಗೋಣ ನಾವು. ಕೂಡಲು ತೀರ್ಥ ಫಾಲ್ಸ್. ಆಗಲ್ಲ, ಹೆವಿ ತೋರಿಸಿದೆ ಮಾತ್ರ ನೀರು ಲೇಟು. ಏನಂತೀರಾ? ಬನ್ರಪ್ಪ ಬನ್ರಿ. ಪವನ್ ಕುಮಾರ್ ಇನ್ನೊಬ್ರು ಉಡುಪಿಯ ಲೋಕಲ್ ಸಿಕ್ಕಿದ್ದಾರೆ. ಇವರು ನಮ್ಮನ್ನು ಆ ಕಡೆಯಿಂದ ಫಾಲ್ಸ್ ಫ್ಯಾಕ್ಟರಿ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಫಾಲ್ಸಿಂದ ಬ್ಯಾಕ್ ಸೈಡಿಗೆ ಬಂದಿದ್ವಿ. ಸಖತ್ತಾಗಿದೆ. ಕಾಲು ಜಾರುತ್ತಾ? ಇಲ್ಲಿ ಕಾಲು ಸಿಕ್ಕಾಪಟ್ಟೆ ಜಾರುತ್ತಿದೆ. ಎಲ್ಲ ಪಾಚಿ ಕಟ್ಟಿದೆ, ನೋಡ್ಕೊಂಬರ್ಬೇಕು.
ಮಾಡಬೇಕು. ಬೇಕಾಗಿರೋ ಎಕ್ಸ್ಪೀರಿಯನ್ಸ್ ಪಾಪ. ವಾವ್ ಬಾಯ್ಸ್, ಲುಕ್ ಅಟ್ ದಿಸ್ ವಾಟರ್ ಫಾಲ್ಸ್ನ ಫೇಲ್ಡ್ ಹೆಂಗಿದೆ ಅಂತ. ಗುರು ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಯಾವುದು ಮಾಡಿಲ್ಲ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಸೊ ಬಾಯ್ಸ್, ಇವಾಗ ವಿಡಿಯೋ ಎಲ್ಲ ಸ್ಟಾಪ್ ಮಾಡಿ ಒಂದು ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ರಿವ್ಯೂ ನೋಡ್ಕೊಂಬಿಡಿ ಲಾಸ್ಟ್ಗೆ. ನೆಕ್ಸ್ಟ್ ನಾನು ವಾಪಸ್ ಹೋಗ್ತಾ ಸಿಗ್ತೀನಿ. ಬಾಯ್.